ಹಲೋ ಫ್ರೆಂಡ್ಸ್, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಒಳ್ಳೆ ರೆಸಿಪಿನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ, ತುಂಬ ಯೂಸ್ಫುಲ್ ಆಗಿದೆ. ಆ ಕಾರಣದಿಂದನೇ ಯಾರನ್ನೂ ಕೂಡ ಎಲ್ಲಿನೂ ಸ್ಕಿಪ್ ಮಾಡಿದ್ದೀರಾ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಹಾಗೆ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವಾಗ ರೆಸಿಪಿನ ತೋರಿಸ್ತೀನಿ, ನೋಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ಇದು ಬಂದು ರಾತ್ರಿ ಉಳಿದಿರೋ ಅಂಥ ಅನ್ನ. ಇದನ್ನು ನಾವು ಹಾಗೆಯೇ ಊಟ ಮಾಡಿ ಅಂದರೆ ಯಾರೂ ಊಟ ಮಾಡೋದಿಲ್ಲ. ಆ ಕಾರಣದಿಂದ ಇದಕ್ಕೆ ಎಲ್ಲನೂ ಕೂಡ ನೀಟಾಗಿ ಬಿಡಿಯಾಗಿ ನಾವು ಅದನ್ನು ಬಿಡಿಸ್ಕೊಂಡು ಅನ್ನನ ಅದಕ್ಕೆ 1 ಸ್ಪೂನು ಖಾರನ ಹಾಕಿ, ಅಂದರೆ ಅಚ್ಚ ಖಾರದ ಪುಡಿ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನವನ್ನು ಹಾಕ್ಕೋಬೇಕು. ಆಮೇಲೆ 1 ಸ್ಪೂನಷ್ಟು ಇಲ್ಲಿ ಪುಡಿ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ. ಇದಕ್ಕೆ ಯಾವುದೇ ಥರದ ಏನು ಮಸಾಲೆ ಅದು ಏನೂ ಬೇಕಾಗಿಲ್ಲ ಫ್ರೆಂಡ್ಸ್. ಕೇವಲ ಖಾರ, ಉಪ್ಪು, ಅರಿಶಿನ ಇಷ್ಟಿದ್ದರೆ ಸಾಕು. ತುಂಬಾ ಟೇಸ್ಟಿಯಾದಂಥ ರುಚಿಕರವಾದಂಥ ಒಂದು ಇದು ಪದಾರ್ಥ ನಮಗೆ ತಿನ್ನೋದಕ್ಕೆ ರೆಡಿಯಾಗುತ್ತೆ. ಆ ಕಾರಣದಿಂದ ರಾತ್ರಿ ಉಳಿದಿರೋವಂಥ ಅನ್ನನ ವೇಸ್ಟ್ ಮಾಡ್ದಿರ, ಅದನ್ನು ಬಿಸಾಕ್ದಿರ ಈ ಥರ ಮಾಡಿಕೊಟ್ರೆ ಎಲ್ಲರೂ ಕೂಡ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಕರವಾಗಿರುತ್ತೆ. ಬಿಸಿ ಬಿಸಿಯಾಗಿ ಈ ಒಂದು ಚಳಿಗಾಲಕ್ಕೆ ಈ ಥರ ಮಾಡಿಕೊಡಿ, ಎಷ್ಟು ಇಷ್ಟಪಟ್ಟು ಮನೆಯವರೆಲ್ಲನೂ ಕೂಡ ತಿಂತಾರೆ. ಇನ್ಮೇಲೆ ರಾತ್ರಿ ಉಳಿದಿರೋ ಅನ್ನ ಅಂತ ಹೇಳಿಬಿಟ್ಟು ಬಿಸಾಕೋ ಅಂಥ ಅವಶ್ಯಕತೆಯೇ ಇಲ್ಲ ಫ್ರೆಂಡ್ಸ್. ಈಗ ನೋಡಿ, ಒಲೆ ಮೇಲೆ ನಾನು ಬಾಣಲೆನ ಇಟ್ಕೊಂಡಿದ್ದೀನಿ. ಬಾಣಲೆನ ಇಟ್ಟು ಅದಕ್ಕೆ 2 ಸ್ಪೂನು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಈಗ ಆ ಎಣ್ಣೆಗೆ 1 ಸ್ಪೂನು ಸಾಸಿವೆ ಹಾಗೂ 1 ಸ್ಪೂನು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಹಾಕಿದಾಗಿದ ನಂತರ ಇದಕ್ಕೆ ನಾವು ಸ್ವಲ್ಪ ಕಡಲೆಪಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನೀವು ಕಡಲೆಪಪ್ಪು ಬೇಕಾದರೂ ಸೇರಿಸ್ಕೋಬಹುದು, ಇಲ್ಲ ಕಡಲೆಬೇಳೆ, ಉದ್ದಿನಬೇಳೆ ಬೇಕಾದರೂ ಸೇರಿಸ್ಕೋಬಹುದು. ಹಾಗೆ ಸ್ವಲ್ಪ ಕರಿಬೇವನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಹೆಚ್ಚಿಟ್ಕೊಂಡಿರೋ ಅಂಥ 2 ಈರುಳ್ಳಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ಇದನ್ನೆಲ್ಲ ಕೂಡ ನೀಟಾಗಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಕೆಂಪಾಗೋವರೆಗೂ ಕೂಡ ನಾವು ಹುರಿಬೇಕು. ಈರುಳ್ಳಿ ಹಸಿ ಇರಬಾರ್ದು. ಮೇನ್ ಇದಕ್ಕೆ ಚಿಲ್ಲಿ ಚಿತ್ರಾನ್ನಕ್ಕೆ ಈರುಳ್ಳಿನೇ ಮುಖ್ಯವಾಗಿ ಟೇಸ್ಟ್ ಕೊಡುವಂಥದ್ದು. ಆ ಕಾರಣದಿಂದ ಈರುಳ್ಳಿನ ಚೆನ್ನಾಗಿ ಫ್ರೈ ಆಗೋವರೆಗೂ ಕೂಡ ನಾವು ಕೈ ಆಡಿಸ್ತಾನೆ ಇರಬೇಕು, ಹಸಿ ಇರಬಾರ್ದು. ನೋಡಿ, ಇವಾಗ ಚೆನ್ನಾಗಿ ಕೆಂಪಾಗಿದೆ ಎಲ್ಲ ಈರುಳ್ಳಿನೂ ಕೂಡ. ಇವಾಗ ನೀಟಾಗಿ ನಾವೇನು ಅನ್ನಕ್ಕೆ ಖಾರ, ಉಪ್ಪು, ಅರಿಶಿನ ಎಲ್ಲ ಮಿಕ್ಸ್ ಮಾಡಿ ಕಲಸಿಟ್ಕೊಂಡಿದ್ವಲ್ಲ, ಅದನ್ನು ಇವಾಗ ನಾವು ಈ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಎಲ್ಲನೂ ಕೂಡ ಈ ಒಗ್ಗರಣೆಗೆ ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಎಲ್ಲ ಕಡೆಗೂ ಕೂಡ ಮಿಕ್ಸ್ ಆಗೋ ಥರ ಚೆನ್ನಾಗಿ ಇದನ್ನು ಕಲಿಸ್ಬೇಕು. ಎಲ್ಲಿನೂ ಕೂಡ ಗಂಟು ಥರ ಇರಬಾರ್ದು. ನೀಟಾಗಿ ನಾವು ಅವಲಕ್ಕಿ ನೆನೆಸಿದಾಗ ಹೇಗೆ ತರಿಯಾಗಿ ಇರುತ್ತೋ ಅದೇ ಥರ ಈ ಒಂದು ಅನ್ನನೂ ಕೂಡ ನಾವು ಬಿಡಿಯಾಗಿ ಬಿಡಿಸ್ಕೊಂಡು ಆಮೇಲೆ ನಾವು ಅದಕ್ಕೆ ಖಾರ, ಉಪ್ಪು, ಅರಿಶಿನ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಥರ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕು. ಅದು ಎಲ್ಲ ಕಡೆಗೂ ಕೂಡ ಒಗ್ಗರಣೆ ನೀಟಾಗಿ ಕಲ್ಕೋಬೇಕು. ಆ ಕಾರಣದಿಂದ ಚೆನ್ನಾಗಿ ಕೈ ಆಡಿಸ್ಬೇಕು ನಾವು. ಮುಖ್ಯವಾಗಿ ಇದು ಬಂದು ಚಿಲ್ಲಿ ಚಿತ್ರಾನ್ನಕ್ಕೆ ಅದು ಚೆನ್ನಾಗಿ ಬಿಸಿ ಆಗಬೇಕು. ಅರ್ಧಂಬರ್ಧ ಬಿಸಿ ಮಾಡಿ ತೆಗಿಬಾರ್ದು. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಹೊಗೆ ಆಡ್ತಾ ಇದೆ ನೋಡಿ. ಈ ಥರ ಹೊಗೆ ಆಡೋವರೆಗೂ ಕೂಡ ನಾವು ಚೆನ್ನಾಗಿ ಬಿಸಿ ಮಾಡಬೇಕು. ಆ ಥರ ಎಷ್ಟು ಚೆನ್ನಾಗಿ ಬಿಸಿ ಮಾಡ್ತೀವೋ ಅಷ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಚಿಲ್ಲಿ ಚಿತ್ರಾನ್ನ. ಆ ಕಾರಣದಿಂದ ಆ ಥರ ನೀವು ನೀಟಾಗಿ ಬಿಸಿ ಮಾಡ್ಕೊಳ್ಳಿ. ಯಾರಿಗೇ ಆಗಲಿ ರಾತ್ರಿ ಉಳಿದಿರೋ ಅನ್ನ ಊಟ ಮಾಡಿ ಅಂತಂತಂದರೆ ಯಾರೂ ಊಟ ಮಾಡೋದಿಲ್ಲ. ಆಮೇಲೆ ತಣ್ಣಗೂ ಕೂಡ ಇರೋದರಿಂದ ಯಾರೂ ಇಷ್ಟನೂ ಪಡೋದಿಲ್ಲ. ಈ ಒಂದು ಚಳಿಗಾಲಕ್ಕೆ ನೀವು ಈ ಥರ ರಾತ್ರಿ ಉಳಿದಿರೋ ಅಂಥ ಆಗಿರ್ಬೋದು, ಅಥವಾ ಬಿಸಿ ಅನ್ನಕ್ಕೂ ಕೂಡ ಈ ಥರ ಮಾಡ್ಕೋಬೋದು. ತುಂಬ ಬೇಗನೆ ಆಗುತ್ತೆ ಫ್ರೆಂಡ್ಸ್. ಇದು 5 ನಿಮಿಷದಲ್ಲೆಲ್ಲನೂ ಕೂಡ ನಾವು ಈ ಒಂದು ಚಿಲ್ಲಿ ಚಿತ್ರಾನ್ನನ ರೆಡಿ ಮಾಡ್ಬೋದು. ಆ ಕಾರಣದಿಂದ ಹೇಳ್ತಾ ಇದ್ದೀನಿ, ಈ ಥರ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ರುಚಿಕರವಾಗಿಯೂ ಕೂಡ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಇವಾಗ ಹೊಗೆ ಆಡ್ತಾ ಇದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಈ ಥರ ನೀಟಾಗಿ ಚೆನ್ನಾಗಿ ಬಿಸಿ ಆಗಿದ ನಂತರ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೋಬೇಕು. ಈ ಥರ ಮೇಲಿಂದ ಈ ಕೊತ್ತಂಬರಿ ಸೊಪ್ಪು ನಾವು ಕೊನೆಯಲ್ಲಿ ಸೇರಿಸ್ಬೇಕು, ಸ್ಟವ್ನ ಆಫ್ ಮಾಡಿಬಿಟ್ಟು.
ಏಕೆಂದರೆ ಕೊತ್ತಂಬರಿ ಸೊಪ್ಪು ಹಸಿ ಹಸಿ ಇದ್ದರೆ ಅದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಆ ಕಾರಣದಿಂದ ಕೊನೆಯಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಇನ್ನೊಂದು ಸಲ ನೀಟಾಗಿ ಈ ಥರ ಕೈ ಆಡಿಸ್ಬಿಟ್ಟು ಆಮೇಲೆ ಇದನ್ನು ತಿನ್ನೋದಕ್ಕೆ ಕೊಡಬೇಕು ಫ್ರೆಂಡ್ಸ್. ನೋಡಿದ್ರಲ್ಲ ಚಿಲ್ಲಿ ಚಿತ್ರಾನ್ನ ಎಷ್ಟು ಚೆನ್ನಾಗಿ ಎಷ್ಟು ಬೇಗನೆ ರೆಡಿ ಆಯಿತು ಅಂತ. ಇನ್ಮೇಲೆ ಯಾವುದೇ ಕಾರಣಕ್ಕೂ ರಾತ್ರಿ ಉಳಿದ ಅನ್ನವನ್ನು ಬಿಸಾಕದಿರ ಈ ಥರ ನೀವು ಕೂಡ ಮಾಡಿ ತಿಂದು ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮನೆಯವರೆಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಫ್ರೆಂಡ್ಸ್.